ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ ಕಲೆಕ್ಷನ್ ಉಪ್ಸ್ ಆ ವಿಡಿಯೋ ಆಗೋಗಿದೆಯಲ್ಲ, ಪ್ರಿಯಾ ಔಟ್ಫಿಟ್ ಉಪ್ಸ್ ಆ ವಿಡಿಯೋನು ಆಗೋಗಿದೆಯಲ್ಲ, ಇನ್ನೇನ್ ವಿಡಿಯೋ ಬಾಕಿ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಿದ್ದೆ. ಕಮೆಂಟ್ಸ್ ಅಲ್ಲಿ ಬರ್ತಾ ಇದ್ದಂತ ಕಾಮೆಂಟ್ ನಿಮ್ಮ ಸ್ಯಾರಿ ಕಲೆಕ್ಷನ್ ನ ತೋರಿಸಿ ಅಂತ. ಸೊ ಹಾಗಾಗಿ ನನ್ನ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ, ಬನ್ನಿ ಹೇಗಿದೆ ನೋಡಿ. सत्य भाव में कोपवेने नन्नली ಕುಂಜಾ ಸೆಮ್ ಸೆಮ್. ಸ್ವಲ್ಪ ಕೆಳಗಡೆ ಮಾಡಿಸಿರೋದ್ರಿಂದ ನಮ್ಮ ಸ್ಯಾರಿ ವಿಭಾಗವನ್ನು ಪ್ರತಿ ಸತಿ ನಾನು ವಿಡಿಯೋಗ್ರಾಫರ್ಗೆ ಹಿಂಗೆ ಬಗ್ಗಿ ಹಿಂಗೆ ತೋರಿಸಿ ಹಿಂಗೆ ಬಗ್ಗಿ ಹಿಂಗೆ ತೋರಿಸಿದ್ರೆ ಸೊಂಟ ನೋವು ಬಂದ್ಬಿಡುತ್ತೆ. ನಾನು ಆಡಿಯನ್ಸ್ಗೆ ಪ್ರೂವ್ ಮಾಡ್ಬೇಕಲ್ಲ ಐ ಆಮ್ ವೆರಿ ಡೌನ್ ಟು ಅರ್ತ್ ಅಂತ. ಹಾಗಾಗಿ ನಾನು ಹೀಗೆ ಕುಂತ್ಕೊಂಡ್ಬಿಡ್ತೀನಿ ಕಣ್ರಿ. ಹಿಂಗ್ ಕೂರ್ಲಾ ಅಥವಾ ಹಿಂಗ್ ಕೂರ್ಲಾ, ಪದ್ಮಾಸನದಲ್ಲಿ ಕೂತ್ಕೋತೀನಿ ನಾನು ಆಟೆಯ. ಸೊ ಬೇಸಿಕ್ಲಿ ಏನಂದ್ರೆ, ಈ ಸ್ಯಾರಿಗಳು ನನ್ನ ಹತ್ರ ಏನಕ್ಕೆ ಇಷ್ಟು ಸೀರೆ ಇದೆ ಅಂತಂದ್ರೆ, ನಾನು ಮುಂಚೆ ಮಾಡ್ದಂತ ಎಲ್ಲಾ ಸೀರಿಯಲ್ಗಳಲ್ಲಿ ಆಲ್ಮೋಸ್ಟ್ ನಾನು ಸೀರೆನೆ ಉಡ್ತಾ ಇದ್ದಿದ್ದು. ತುಂಬಾ ಜನ ಕೇಳ್ತಾ ಇರ್ತಿಲ್ಲ ಸೀತಾರಾಮನೇ ನಿಮ್ ಮೊದಲನೇ ಸೀರಿಯಲ್ ಅಂತ, ಬಟ್ ಇಲ್ಲ, ನನ್ನ ಫಸ್ಟ್ ಸೀರಿಯಲ್ ಬಂದು ಕಿನ್ನರಿ ಕಲರ್ಸ್ ಕನ್ನಡ ಅಲ್ಲಿ. ಅದಾದ್ಮೇಲೆ ನಾನು ಸುವರ್ಣಗೆ ಕೃಷ್ಣ ತುಳಸಿ ಅನ್ನೋ ಸೀರಿಯಲ್ ಮಾಡಿದೆ. ಕಲರ್ಸ್ ಸೂಪರ್ ಅಲ್ಲಿ ಅಪರಂಜಿ ಅಂತ ಸೀರಿಯಲ್ ಮಾಡಿದೆ. ಉದಯ ಟಿವಿಲಿ ದೇವ್ಯಾನಿ ಅನ್ನೋ ಸೀರಿಯಲ್ ಕೂಡ ಮಾಡಿದೀನಿ. ಸೊ ಎಲ್ಲಾ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ನಾನು ಸ್ಯಾರಿನೇ ಉಡ್ತಾ ಇದ್ದಿದ್ದು. ಹಾಗಾಗಿ ನನ್ನ ಹತ್ರ ಇಷ್ಟು ಸೀರೆಗಳಿದೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಇರ್ತಿರ್ಲಿಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ಶೂಟಿಂಗ್ಗೆ ನಾವೇ ಸೀರೆ ತಗೊಂಡು ಹೋಗ್ಬೇಕು. ಯಾರಿಗೂ ಹೇಳ್ಬೇಡಿ. ಐ ಥಿಂಕ್ ಲೈಫಲ್ಲಿ ಎಲ್ಲಾ ಹುಡುಗಿರಿಗೆ ಅವರ ಫಸ್ಟ್ ಸ್ಯಾರಿ ಅನ್ನೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ನನ್ನ 10th ಸ್ಟ್ಯಾಂಡರ್ಡ್ ಫೇರ್ವೆಲ್ಗೆ ಈ ಸೀರೆ ತಗೊಂಡೆ. ಈ ಕಲರೇ ಸಖತ್ ಪ್ರಿಟಿ ಆಗಿದೆ ಅಲ್ಲ. ಸೊ ನನ್ನ 10th ಸ್ಟ್ಯಾಂಡರ್ಡ್ ಫೋಟೋ ಸಿಕ್ಕರೆ ಇಲ್ಲಿ ಅಟ್ಯಾಚ್ ಮಾಡಕ್ ಟ್ರೈ ಮಾಡ್ತೀನಿ. ಇದು ಪಾರ್ಟಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಟ್ಸ್ ಸ್ಟಿಲ್ ಟ್ರೆಂಡಿಂಗ್. ಫಸ್ಟ್ ಸೀರಿಯಲ್ ಕಿನ್ನರಿಗೆ ನಾನು ಒಂದು ಲುಕ್ ಅಂತ ಡಿಸೈಡ್ ಮಾಡಿದ್ದೆ ಏನಂದ್ರೆ, ಕಂಪ್ಲೀಟ್ ಪ್ಲೇನ್ ಸೀರೆಗಳನ್ನ ಉಡ್ತೀನಿ. ಹಾಗಾಗಿ ಯು ಸಿ ಅ ಲಾಟ್ ಆಫ್ ಪ್ಲೇನ್ ಸ್ಯಾರೀಸ್ ನನ್ನ ಹತ್ರ. ನೀವಿಲ್ಲಿ ಮುಂದೆ ಬರ್ಬೋದು, ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಪ್ಲೇನ್ ಸ್ಯಾರೀಸ್. ಆಕ್ಚುಲಿ ಕಿನ್ನರಿ ಆಗಿನ ಕಾಲಕ್ಕೆ ತುಂಬಾ ಫೇಮಸ್ ಆದಂತ ಸೀರಿಯಲ್ ಅಂಡ್ ನನ್ನ ಪಾತ್ರದ ಹೆಸರು ನಿತ್ಯ. ಹೀರೋಯಿನ್ ಮೊದಲನೇ ಹೆಂಡತಿ ಪಾತ್ರದಲ್ಲಿ ನಾನು ಮಾಡಿದ್ದು ಅಂಡ್ ಇಟ್ಸ್ ಪಾಸಿಟಿವ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅವಾಗ ಈ ತರ ಸ್ಯಾರಿ ನಾನು ಉಡ್ತಾ ಆದ್ಮೇಲೆ ಇದು ಬಿಕೇಮ್ ವೆರಿ ಪಾಪ್ಯುಲರ್ ಅಂಡ್ ಸೀರೆ ಅಂಗಡಿಲೆಲ್ಲ ಕಿನ್ನರಿ ನಿತ್ಯ ಸ್ಯಾರಿ ಅಂತ ಇದನ್ನೆಲ್ಲ ಮಾರಿದ್ ಕೂಡ ಇದೆ. ನನ್ಗೆ ಬಟ್ಟೆ ಅಂಗಡಿಯವ್ರು ಹೇಳ್ತಾ ಇದ್ರು ಇದನ್ನ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಪ್ರೊಡ್ಯೂಸರ್ ಚೈತ್ರಾ ಮ್ಯಾಮ್. ಅವರು ಈ ಲುಕ್ ನ ಪಿಕ್ಚರೈಸ್ ಮಾಡಿ ನನಗೆ ಹೇಳಿದ್ದು ಅಂಡ್ ನಾನು ಅದನ್ನ ಇಮಿಡಿಯೇಟ್ ಆಗಿ ಫಾಲೋ ಮಾಡಿದ್ದು. ಕಿನ್ನರಿ ನಿತ್ಯಾಳ ಸೀರೆಗಳು ಕಂಪ್ಲೀಟ್ಲಿ ಪ್ಲೇನ್ ನೀವು ನೋಡ್ಬೋದು. ಇದಕ್ಕೆ ನೀವು ಕಾಂಟ್ರಾಸ್ಟ್ ಆಗಿ ಗೋಲ್ಡನ್ ಕಲರ್ ಬ್ಲೌಸು ಅಥವಾ ಗ್ರೀನ್ ಆ ತರ ಕಾಂಟ್ರಾಸ್ಟ್ ಆಗಿ ವರ್ಕ್ ಇರುವಂತದ್ದು ಬ್ಲೌಸ್ಗಳು ಹಾಕಿದ್ರೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಂಡ್ ಅಲ್ಲಿ ಒಂದು ಬಾರ್ಡರ್ ವರ್ಕ್ ಕೊಡ್ಸಿದ್ರೆ ಇಟ್ ಲುಕ್ ಮೋರ್ ರಿಚರ್ ಅಂಡ್ ವೆರಿ ನೈಸ್. ಒಂದೊಂದು ಹ್ಯಾಂಗರ್ ಅಲ್ಲಿ ಮೂರ್ ಸೀರೆ ಹಾಕಿಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಇದು ಅದು ಆಲ್ಮೋಸ್ಟ್ ಸಿಮಿಲರ್ ಕಲರ್ ಇದೆ, ಬಟ್ ಉಟ್ಟಾಗ ಸ್ವಲ್ಪ ಡಿಫ್ರೆಂಟ್ ಕಾಣ್ಬೋದೇನೋ. ಈ ಬ್ಲೂ ನಂಗೆ ಸಖತ್ ಇಷ್ಟ, ಈ ಬ್ಲೂ. ಆಮೇಲೆ ಈ ಬ್ಲೂ, ಐ ಥಿಂಕ್ ದಿಸ್ ಇಸ್ ಫುಷಿಯಾ ಪಿಂಕ್. ಸರ್, ಈ ಮುಷಿಯಾ ಅಂದ್ರೆ ಏನ್? ಐ ಡೋಂಟ್ ನೋ, ಒಂದು 50 ಶೇಡ್ ಆಫ್ ಪಿಂಕ್ ಇದೆ. ನನಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವ್ದೋ ಒಂದು ಪಿಂಕ್. ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕು ಅಂದ್ರೆ ಕನಕಾಂಬರ ಹೂವಿನ ಕಲರ್. ಆಮೇಲೆ ಇಲ್ಲಿ ಆರೆಂಜ್ ಇದೆ. ಆಮೇಲೆ ಇದೊಂದು ಫುಲ್ ಆರೆಂಜು, ಇದು ಡಬಲ್ ಶೇಡ್ ಬರುತ್ತೆ. ಇದಕ್ಕೆ ನೀವು ಪರ್ಪಲ್ ಬ್ಲೌಸ್ ಎಲ್ಲ ಹಾಕಿದ್ರೆ ಇನ್ನೂ ಖುಷಿಯಾಗಿ ಕಾಣಿಸುತ್ತೆ. ಈ ತರ ಸ್ಯಾರೀಸ್ ನಂಗೆ ತುಂಬಾ ಇಷ್ಟ. ಉಡಕ್ಕೆ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ, ಬಾಡಿ ಹಗ್ ಮಾಡುತ್ತೆ. ಇದ್ರಲ್ಲಿ ಒಂದು ಫೋಟೋ ಇದೆ, ಆದ್ರೆ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ಇಲ್ಲಿ ಬರುತ್ತೆ. ಇನ್ನೊಂದು ಸ್ಪೆಷಲ್ ಸೀರೆ ಇದೆ ನಂದು. ಬಂದಂತ ಕಿನ್ನರಿಯ ಮೊದಲ ಸಂಬಳದಲ್ಲಿ ನಾನು ನಮ್ಮಮ್ಮಂಗೆ ಕೊಡಿಸಿದಂತ ಮೊದಲನೆಯ ಸೀರೆ. ಬಟ್ ನಮ್ಮಮ್ಮ ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಅಂದ್ರೆ, ಡಬ್ಬಾ ತರ ಇದೆ ಸೀರೆ, ನಂಗೆ ಚೆನ್ನಾಗಿಲ್ಲ ಅಂತ ನನ್ಗೆ ಕೊಟ್ಬಿಟ್ಟಿದ್ದಾರೆ. ನೆಟ್ ಸ್ಯಾರಿಗಳಿಗೆ ನಾವು ಮೂವ್ ಆನ್ ಆದ್ರೆ, ನನ್ನ ಹತ್ರ ಒಂದೇ ಪ್ಯಾಟರ್ನಿನ 2 ಸ್ಯಾರಿ ಇದೆ ನೋಡಿ. ಇದು ಒಂದು ಬ್ಲ್ಯಾಕು, ಒಂದು ಪಿಂಕು. ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಡಿಸೈನ್, ಯು ಕ್ಯಾನ್ ಸಿ. ಇದು ಕೂಡ ನಾನು ಕಿನ್ನರಿಯಲ್ಲೇ ಹುಟ್ಟಿದ್ದು ಅಂಡ್ ಇದರ ಬ್ಲೌಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವಾಗ ನಾನು ಕಿನ್ನರಿಲಿ ನಂದು ಒಬ್ರು ಟೇಲರ್ ಇದ್ರು, ಈಗಲೂ ನನ್ನ ಟೇಲರ್ ಇದ್ದಾರೆ. ಅವರು 9th ಬ್ಲಾಕ್ ಜಯನಗರಲ್ಲಿ ಮನ್ಪಸಂದ್ ಟೇಲರ್ಸ್ ಅಂತ ಇದ್ದಾರೆ. ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗ್ತಾರೆ. ನಿಮಗೆ ಅಮೇಸಿಂಗ್ ಬ್ಲೌಸಸ್ ಬೇಕು ಅಂದ್ರೆ ಇನ್ ಅ ಬಜೆಟ್ ಅವ್ರಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಇವಾಗ ಆಲ್ಮೋಸ್ಟ್ ಆಲ್ ಮೈ ಬ್ಲೌಸ್ ಆರ್ ಡನ್ ಬೈ ಬಿಂದು ಅಟೈರ್ ಡಿಸೈನರ್ ಸ್ಟುಡಿಯೋ. ಫ್ಯಾನ್ಸಿ ಸ್ಯಾರೀಸ್ ಇದೆ 2 ಇಲ್ಲಿ. ಇದರಲ್ಲಿರೋ ಫೋಟೋಸ್ ನಾನು ಇಲ್ಲಿ ಹಾಕಿರ್ತೀನಿ. ಸಚ್ ಅ ಪ್ರಿಟಿ ಕಲರ್ ಬ್ಲ್ಯಾಕ್ ಸ್ಯಾರೀಸ್ ಎಷ್ಟು ಕ್ಲಾಸಿಯಾಗಿ ಕಾಣಿಸುತ್ತೆ. ಯಾರೇ ಉಟ್ರು ನಿಮ್ ಕಾಂಪ್ಲೆಕ್ಷನ್ ಏನೇ ಆಗಿರ್ಬೋದು, ಬ್ಲ್ಯಾಕ್ ಸ್ಯಾರಿ ಕಲರೇ ಬೇರೆ ಕಣ್ರಿ. ಈ ಸೀರೆ ನನ್ನ
ಫ್ರೆಂಡ್ ಮದ್ವೆಗೆ ನಾನು ಉಟ್ಟಿರುವಂತ ಸೀರೆ. ಇದರ ಪಿಕ್ಚರ್ ನಾನು ಇಲ್ಲೇ ಅಟ್ಯಾಚ್ ಮಾಡ್ತೀನಿ. ಅಂಡ್ ಈ ಸೀರೆ ಕೊಟ್ಟಿದ್ದು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಅವಳ ಮದ್ವೆಗೋಸ್ಕರ. ಸಚ್ ಅ ಬಿಗ್ ಡೇ, ಬಿಗ್ ಒಕೇಶನ್. ಸೊ ಅದಕ್ಕೆ ಅವಳು ನನಗೆ ಗಿಫ್ಟ್ ಮಾಡಿದಂತ ಸ್ಯಾರಿ. ಸೊ ಇಟ್ಸ್ ಆಲ್ವೇಸ್ ಗೋನಾ ಬಿ ಸ್ಪೆಷಲ್ ಫಾರ್ ಮೀ. ಇಲ್ಲೂ ಇನ್ನೊಂದು ಸೀರೆ ಇದೆ. ಇದು ನನ್ನ ಫ್ರೆಂಡ್ಸ್ ನನಗೆ ಕೊಟ್ಟಂತ ಸೀರೆ. ಈ ತರ ಬ್ಲೂ ಸ್ಯಾರಿಗೆ ಈ ತರ ಕಂಪ್ಲೀಟ್ ದೊಡ್ಡ ಗೋಲ್ಡನ್ ಬಾರ್ಡರ್ ಬರುತ್ತೆ. ಸಚ್ ಅ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್, ಸಕ್ಕದಾಗಿದೆ. ನನ್ನ ಬರ್ಡೇಗೆ ಅಂತ ನನ್ನ ಫ್ರೆಂಡ್ಸ್ ಇದನ್ನ ಗಿಫ್ಟ್ ಮಾಡಿದ್ದು. ಯಾಕೆಂದ್ರೆ ನಾನು ಆಲ್ರೆಡಿ ಅವಾಗ ಸೀರಿಯಲ್ ಮಾಡ್ತಿದ್ದೆ. ನಾನು ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗಲೇ ಸೀರಿಯಲ್ಸಿಗೆ ಬಂದಿದ್ದು. ಅವಾಗ ನಂಗೆ ಯೂಸ್ ಆಗುತ್ತೆ ಅಂತ ಏನಾದ್ರು ಯೂಸ್ಫುಲ್ ಗಿಫ್ಟ್ ಕೊಡ್ಬೇಕು ಅಂತ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಗಿಫ್ಟ್ನ ಕೊಟ್ಟಿದ್ರು. ವೆರಿ ಥಾಟ್ಫುಲ್ ಆಫ್ ದೆಮ್. ಅಂಡ್ ಇನ್ನೂ ಯೂಸ್ ಮಾಡ್ತೀನಿ. ಅಂಡ್ ನನ್ನ ಸೀರಿಯಲ್ಸ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡಿದ್ದೀನಿ ಈ ಸೀರೆನ. ಈ ಸೀರೆ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿರುತ್ತೆ ಅಂತ, ಯಾಕಂದ್ರೆ ನಾನು ಸೀತಾರಾಮ ಸೀರಿಯಲ್ ಅಲ್ಲಿ ಸೀರೆ ಉಡೋದು ತುಂಬಾನೇ ಕಮ್ಮಿ. ವೆರಿ ರೇರ್ಲಿ ಐ ವೇರ್ ಸ್ಯಾರೀಸ್. ಅಂಡ್ ಒನ್ ಆಫ್ ದಿ ಒಕೇಶನ್ ವಾಸ್ ಪ್ರಿಯನ್ ಮದುವೆ. ಸೊ ನನ್ನ ಮದುವೆ ಟೈಮಲ್ಲೇ ನಾನು ಸೀರೆ ಉಟ್ಟಿದ್ದು. ಅಂಡ್ ನೀವೆಲ್ಲರೂ ನನ್ನ ಸೀರಿಯಲ್ ನೋಡಿದ್ದು. ಎಷ್ಟು ಸಾಫ್ಟ್ ಇದೆ ಅಂದ್ರೆ ಈ ಮಟೀರಿಯಲ್ ನಿಮ್ಗೆ ಸಮ್ಮರ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ಯೋರ್ ಬಾಡಿ ವಿಲ್ ಥ್ಯಾಂಕ್ ಯು ಫಾರ್ ದಿಸ್ ಸ್ಯಾರಿ. ಇದಕ್ಕೆ ನಾನು ಚೆನ್ನಾಗಿ ವರ್ಕ್ ಮಾಡಿರುವಂತ ಬ್ಲೌಸ್ ಹಾಕೊಂಡಿದೆ. ಸೊ ಇಟ್ ವಾಸ್ ಲುಕಿಂಗ್ ವೆರಿ ಗ್ರ್ಯಾಂಡ್ ಅಂಡ್ ವೆರಿ ನೈಸ್. ಇದನ್ನ ನನಗೆ ಕಳಿಸ್ಕೊಟ್ಟವರು ಪೂರ್ಣರ್ವಾಸ್ ಎಂಪೋಯಂ ಅನ್ನೋ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ಬ್ರ್ಯಾಂಡ್. ಇದನ್ನ ನಾನು ನನ್ನ ಮನೆ ತುಂಬಿಸ್ಕೊಳ್ಳುವಂತ ಶಾಸ್ತ್ರಕ್ಕೆ ಉಟ್ಟೆ. ಅಂಡ್ ಆಲ್ಸೋ ಪ್ರಿಯಾಳ ಫಸ್ಟ್ ನೈಟ್ ಸ್ಯಾರಿ ಇದೆ. ಸ್ಪೆಷಲ್ ಮೊನ್ನೆ ಯಾರೋ ನನಗೆ ಬಟ್ಟೆ ಅಂಗಡಿಲಿ ಸಿಕ್ಕಿದ್ರು. ಅವ್ರು ಹೇಳ್ತಾರೆ ನಮಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಮುಹೂರ್ತ ಎಪಿಸೋಡ್ ಆಗ್ಲಿ ಹೆಂಗೆ ಪ್ರಿಯಾ ಸೀರಿಯಲ್ ಹೆಂಗ್ ಕಾಣ್ತಾಳೆ ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ ಇತ್ತು ಮದ್ವೆಲಿ ಅಂತ. ಐ ಫೆಲ್ಟ್ ವೆರಿ ನೈಸ್ ಲಿಸ್ನಿಂಗ್ ಟು ದೆಮ್. ಅವ್ರು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಬಿಗ್ ಶೌಟ್ ಔಟ್ ಟು ದೆಮ್. ಹಾಯ್, ಹೆಲೋ, ನಮಸ್ಕಾರ. ಸೊ ಇದಾಗಿತ್ತು ನನ್ನ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್. ಎಲ್ಲದನ್ನು ಪಿಕ್ ಮಾಡಿ ತೋರಿಸಿಲ್ಲ, ಯಾಕಂದ್ರೆ ನಿಮ್ಗೂ ಬೋರ್ ಆಗ್ಬಾರ್ದು ಅಂತ. ಇವಾಗ ಒಂದ್ ಸ್ವಲ್ಪ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಕಡೆ ಹೋದ್ರೆ ಈ ಒಂದು ಬ್ಯೂಟಿಫುಲ್ ಸ್ಯಾರಿ ನಾನು ಎತ್ಕೊಂಡು ಬಂದಿದ್ದೀನಿ. ಇದು ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ. 19,000 ರೂಪಾಯಿ ಪ್ಯೂರ್ ಕಂಚಿ ಸಿಲ್ಕ್ ಸ್ಯಾರಿ. ನನ್ನ ಅಣ್ಣನ ಮದುವೆಗೆ ನಾನು ತಗೊಂಡಂತ ಸೀರೆ ಇದು. ಸೊ ಬ್ಯೂಟಿಫುಲ್ ಕಲರ್. ಅಂಡ್ ಅದ್ರ ಫೋಟೋ ಅಂತೂ ನಾನು ಖಂಡಿತವಾಗ್ಲೂ ಹಾಕಲ್ಲ, ಎಳಿಸ್ತಾ ಇದ್ದೀನಿ. ಗಣೇಶ್ ಅವ್ರು ಯೂಸ್ ಮಾಡ್ತಾರೆ ಅಮೂಲ್ಯಕ್ಕೆ ಅದೊಂದು ಫಿಲಮ್ ಅಲ್ಲಿ, ಹಂಗೆ ಇದೀನಿ ನಾನು. ಸೊ ಈಗ ನನ್ನ ಕೈಯಲ್ಲಿ ಇರುವಂತದ್ದು ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ. ಇಟ್ಸ್ ನಾಟ್ ಪ್ಯೂರ್ ಮೈಸೂರ್ ಸಿಲ್ಕ್, ಬಟ್ ಇಟ್ಸ್ ಕ್ರೇಪ್ ಮೈಸೂರ್ ಸಿಲ್ಕ್. ಅನದರ್ ಸ್ಪೆಷಲ್ ಸೀರೆ ಏನಕ್ಕೆ ಅಂದ್ರೆ ಇದು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಾನು ಇದೇ ಸೀರೆ ಉಟ್ಟಿದ್ದು. ಅದರ ಪಿಕ್ಚರ್ಸ್ ನಾನು ಇಲ್ಲಿ ಹಾಕ್ತೀನಿ, ಯು ಕ್ಯಾನ್ ಸಿ. ಈ ಸ್ಯಾರಿಯ ಬೆಲೆ 10,000 ಚಿಲ್ಡ್ರೆ. ಯೂಶಲಿ ನಿಮ್ಗೆ ಕ್ರೇಪ್ ಸಿಲ್ಕ್ ಅಲ್ಲಿ ಈ ತರ ಪ್ರಿಂಟು, ಈ ತರ ಕಾಂಟ್ರಾಸ್ಟ್ 3 ಕಲರ್ ಇರೋದು ಬರಲ್ಲ. ಇದು ನಂಗೆ ಒಂಥರ ಯುನೀಕ್ ಅನ್ನಿಸ್ತು. ಸೊ ಐ ಗಾಟ್ ದಿಸ್ ಸ್ಯಾರಿ ಫ್ರಮ್ ಅಗೇನ್ ಚಿಕ್ಕಪೇಟೆ. ನನ್ನ ಡಿಸೈನರ್ ಒಬ್ರು ಇದ್ದಾರೆ, ನಿಖಿತಾ ಅಂತ, ಅವ್ರು ನನಗೆ ಸೋರ್ಸ್ ಮಾಡಿ ಕೊಟ್ಟಿದ್ದು. ಇದು ಅನದರ್ ಕಂಚಿ ಸ್ಯಾರಿ. ಅಂಡ್ ಈ ಪ್ರಿಂಟ್ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಪಲ್ಲು ಎಲ್ಲ ಎಷ್ಟು ರಿಚ್ ಆಗಿದೆ ಅಂತ. ನಿಮಗೆ ಗೋಲ್ಡನ್ ಜರಿ ಬರುವಂತ ಸೀರೆ. ನನಗೆ ಆಕ್ಚುಲಿ ಈ ಕಾಪರ್ ಬಾರ್ಡರ್ ಸ್ಯಾರೀಸ್ ನಾನು ಅಷ್ಟು ಇಷ್ಟಪಡಲ್ಲ. ಯೂಶಲಿ ಗೋಲ್ಡನ್ ಬಾರ್ಡರ್ ಇಲ್ಲ ಈ ತರ ಸಿಲ್ವರ್ ಬಾರ್ಡರ್ ಇರೋ ಸ್ಯಾರಿಗಳನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಇದು ನನ್ನ ಕಸಿನ್ ಮದ್ವೆಗೆ ನಾನು ತಗೊಂಡಿದ್ದು. ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಪಿಕ್ಚರ್ಸ್ ಕೂಡ ನನ್ನ ಹತ್ರ ಇದೆ, ಅದನ್ನು ಕೂಡ ಇಲ್ಲಿ ಹಾಕ್ತೀನಿ, ನೀವು ನೋಡ್ತಾ ಇರಿ. ಇದ್ರ ಪ್ರೈಸ್ ನನಗೆ ನೆನಪಿಲ್ಲ, ತುಂಬಾ ಮುಂಚೆ ತಗೊಂಡಿದ್ದು. ಬಟ್ ಇಟ್ಸ್ ಈಸಿಲಿ ಲೈಕ್ 10,000 ಮೇಲೆ 20,000 ಒಳಗಡೆ. ಓಕೆ, ಅನದರ್ ಸಿಲ್ಕ್ ಸ್ಯಾರಿ, ಕಂಚಿ ಸ್ಯಾರಿ, ಪ್ಯೂರ್ ಕಂಚಿ ಸ್ಯಾರಿ. ಇದು ದೊಡ್ಡ ಬಾರ್ಡರ್ ಸೀರೆ. ಅಂಡ್ ಇದರ ಪಲ್ಲು ನೋಡ್ರಿ, ಏನ್ ಬ್ಯೂಟಿಫುಲ್ ಕಲರ್, ರಾಯಲ್ ಬ್ಲೂ ವಿತ್ ದಿಸ್ ಬ್ಯೂಟಿಫುಲ್ ರಾಮಾ ಗ್ರೀನ್ ಕಲರ್. ಈ ಸಿಲ್ವರ್ ಬಾರ್ಡರ್ಗೂ ಈ ಕುಚ್ಗೂ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತ ಹೇಳ್ಬೋದು. ಈ ಸೀರೆಗೆ ಉಟ್ಟಾಗ್ಲೂ ನನ್ಗೆ ಅದೇ ತರ ಕಾಂಪ್ಲಿಮೆಂಟ್ಸ್ ಬಂತು. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ನಮ್ಮ ಅಮ್ಮಂಗೆ ಅಂತ ನಮ್ಮಮ್ಮ ತಗೊಂಡಿದ್ದಷ್ಟೇ, ನಾನು ಉಡ್ಕೊಂಡೆ ಡಿಯರ್ ಫ್ರೆಂಡ್ಸ್ ಅಷ್ಟೇ. ಪ್ರಗತಿ ಅಂತ ನನ್ನ ಫ್ರೆಂಡ್ ಡಿಸೈನರ್ ಇದ್ದಾರೆ, ಅವರು ಸ್ಟಿಚ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಬ್ಯಾಕ್ಲೆಸ್ ಹಾಕಿದೆ ಇದಕ್ಕೆ ನಾನು. ಅಂಡ್ ಎಲ್ಲ ರಿಲೇಟಿವ್ಸ್ ಅವರ ಕೆಂಗಣ್ಣಿನಲ್ಲಿ ಇದ್ದೆ ನಾನು ಅವತ್ತು. ನೀವು ಇನ್ವೆಸ್ಟ್ ಮಾಡೋದಾದ್ರೆ ಸಿಲ್ಕ್ ಸ್ಯಾರಿ ಮೇಲೆಲ್ಲ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಅಂಡ್ ಪದೇ ಪದೇ ಉಡ್ಬೋದಾದಂತ ಸೀರಿಯಲ್ ಇನ್ವೆಸ್ಟ್ ಮಾಡೋದಲ್ದೆ ಇದನ್ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೀವು. ಇದನ್ನ ಹೇಗೆ ಸ್ಟೋರ್ ಮಾಡ್ತೀವಿ, ಹೇಗೆ ನಾವು ಯೂಸ್ ಮಾಡಿದಾಗ ಹೆಂಗೆಂಗೋ ಕುತ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು, ಅದೆಲ್ಲ ಮಾಡಬಾರ್ದು. ನಾವು ಇದನ್ನ ಉಟ್ಟಾಗ್ಲೂ ಮೇಂಟೈನ್ ಮಾಡಬೇಕು. ಇದನ್ನ ಎತ್ತಿ ಬಿಚ್ಚಿಟ್ಟು ಬಿರುಳು ಇಡ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಒಂದು ಸಾಫ್ಟ್
ವೈಟ್ ಕಲರ್ ಕಾಟನ್ ಪಂಚೆಲಿ ನಾವು ಇದನ್ನ ಸ್ಟೋರ್ ಮಾಡಿಬಿಟ್ಟು ಮುಚ್ಚಿ ಇಡ್ತೀವಿ. ಇಲ್ಲಾಂದ್ರೆ ಮಲ್ಮಲ್ ಬಟ್ಟೆ ಅಂತ ಸಿಗುತ್ತೆ, ಇಲ್ಲ ಕಾಟನ್ ಪಂಚೆಗಳು ಕೂಡ ಆಗುತ್ತೆ. ಆ ಥರದ್ರಲ್ಲಿ ನೀವು ಸಿಲ್ಕ್ ಸ್ಯಾರಿನ ಸ್ಟೋರ್ ಮಾಡಿದಾಗ ಅದು ಡ್ಯಾಮೇಜ್ ಆಗಲ್ಲ. ಸೊ ಇದು ಒಂದು ಕ್ವಿಕ್ ಟಿಪ್ ನಿಮಗೋಸ್ಕರ. ಗಂಟ್ಲು ಕೆರಿತಾ ಇದ್ದಾಗ ಈ ತರ ಸೌಂಡ್ ಬರುತ್ತೆ ಡಿಯಾಫ್ಯಾನ್. ಈ ಒಂದು ಸ್ಯಾರಿ ನೀವು ನೋಡ್ಬೋದು, ಅಗೇನ್ ಇಟ್ಸ್ ಜೂಟ್ ಸ್ಯಾರಿ. ಇದ್ರ ಫೋಟೋಸ್ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಈ ಮಟೀರಿಯಲ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ, ಪಾಪ ಉತ್ಪಲ ಡಿಸೈನ್ಸ್ ಅನ್ನೋರು ನನಗೆ ಈ ಸ್ಯಾರಿನ ಕಳಿಸ್ಕೊಟ್ರು. ಇಟ್ಸ್ ಅ ನೈಸ್ ಮಟೀರಿಯಲ್, ಬಟ್ ಸ್ವಲ್ಪ ಡೆಲಿಕೇಟ್, ಸ್ವಲ್ಪ ಏನು ಸಿಕ್ಕಾಪಟ್ಟೆ ಡೆಲಿಕೇಟ್. ಒಂದು ಸ್ವಲ್ಪ ಹಿಂಗಂದ್ರು ಮುಗಿತಂತ ಕೈ ಮುಗಿದು ಸೈಡ್ಗೆ ಇಡ್ಬೋದು. ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದು ಮರಿಬೇಡಿ. ಆಲ್ಸೋ ನಮ್ಮೆಲ್ಲ ಪ್ರೀತಿಯ ಗಂಡ್ ಮಕ್ಕಳು ಸಬ್ಸ್ಕ್ರೈಬರ್ಸ್ಗೆ ಒಂದು ಹಾರ್ಟ್. ಏನು ಇದು ಇನ್ಫಾರ್ಮೇಶನ್ ನಿಮಗೂ ಉಪಯೋಗ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ಸ್ಗೆ, ಅಮ್ಮಂದ್ರಿಗೆ, ಹೆಂಡ್ತಿಂದ್ರಿಗೆ ರಾಮಚಂದ್ರ ಮಾತಾ ಎಲ್ಲಿದ್ದೀರಿ ಬೆಂಗಳೂರಲ್ಲಿ? ನಮ್ಮ ಹುಡುಗರು ಅನ್ನಾರ ಕಳಿಸ್ತೀನಿ, ಪಾದಾನು ಜೆರಾಕ್ಸ್ ಮಾಡಿಸಿ ಕಳಿಸಿ. ಹೆಂಡ್ತಿಂದ್ರಿಗೆ ಸೀರೆ ಕೊಡ್ಸ್ಬೇಕು ಅಂದ್ರೆ ಒಂದು ನಾಲೆಡ್ಜ್ ಬರುತ್ತೆ ಈ ಸೀರೆಗಳ ಕಲೆಕ್ಷನ್ ನೋಡಿ. ಇದಾಗಿತ್ತು ನನ್ನ ಸೀರೆ ಕಲೆಕ್ಷನ್ಸ್. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಕನ್ನಡಿಯಲ್ಲಿ ನಾ ಹುಡುಕ